ನಮಸ್ಕಾರ. ನಾವು ನಮ್ಮೂರಿಗೆ ಮತದಾನಕ್ಕೆ ಬಂದ್ವಿ. ಇಲ್ಲಿಂದ ಹಾಗೇ ಎಲ್ಲಾದರೂ ಹೋಗಿ ಬರೋಣ ಅಂತ ಮಂಡಗದ್ದೆ ಕಡೆ ಹೋದೆ. ನಾನು, ರವಿ, ನಮ್ಮ ಹಿಂದೆ ಜೋಜಿ, ದಿನೇಶ, ಶ್ರೀಕಾಂತ್ ಇಷ್ಟು ಜನ ಮತದಾನ ಮಾಡಿಬಿಟ್ಟು ಹಾಗೆ ಹೋಗಿ ಅಲ್ಲಿ ಮುಡುಬಾದಲ್ಲಿ ಒಂದು ಕಡೆಗೆ ಮೀನು ಊಟ ಮಾಡಿ ಮೀನು ತಲೆ ನೋಡಿ ಮೀನು ತಲೆ ಕೂಡ ನಾನೇ ತಲೆ ಕೊಟ್ಟ ಊಟ ಎಲ್ಲ ಮಾಡಿ ಹೊರಗಡೆಗೆ ಬಂದು ಒಂದು ಸೆಲ್ಫಿ ತೊಗೊಂಡು ಅದೇ ಥರ ಮಾತಾಡ್ತಾ ಖುಷಿಯಾಗಿ ಎಲ್ಲರೂ ಸಕ್ಕರೆ ಬೈಲಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಸೊ ಅಲ್ಲಿಂದ ಸಕ್ಕರೆ ಬೈಲ್ ಕಡೆಗೆ ಹೊರಡೋಣ ಅಂತ ಆಯ್ತು. ನಮ್ಮ ಸ್ನೇಹಿತರಾದ ನಾರಾಯಣ ಅವರು ಒಂದು ಒಳ್ಳೆ ಮಂಡೆನೇ ತಗೊಂಡ್ರು. ಮಂಡೆ ನೋಡಿ ನಮಗೆ ತುಂಬ ಹೆದರಿಕೆ ಆಯಿತು. ಆಮೇಲೆ ತಿಂದು ಮುಗಿಸಿದ್ದಾರೆ. ತುಂಬ ಚೆನ್ನಾಗಿದೆ ಊಟ. ಬಂದರೆ ಒಂದ್ಸತಿ ಭೇಟಿ ಕೊಡಿ. ಮೀನು ಚೆನ್ನಾಗಿದೆ, ತುಂಬ ಟೇಸ್ಟ್ ಆಗಿದೆ. ಇಲ್ಲಾಂದ್ರೆ ನಿಮ್ಗೆ ಚೆನ್ನಾಗಿ ಆಗ್ತಿತ್ತ? ಈಗ ಹೇಳ ಯಾವುದೇ ಕಾರಣಕ್ಕಿದೆ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಚೆನ್ನಾಗಿದೆ. ನಾವು ಹೋದ ಕಡೆಗೆಲ್ಲ ನೋಡಿದ್ರೆ ನದಿ ಎಷ್ಟು ಆಪೋಸಿಟ್ ಮುಳುಗಡೆ ಹೋಗೋ ರೋಡಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಅಲ್ಲಿಂದ ಸಕ್ಕರೆ ಬೈಲ್ ಕಡೆಗೆ ಹೊರಟು. ಸಕ್ಕರೆ ಬೈಲ್ನ ಒಂದು ಕಡೆಗೆ ಹೋದರೆ ಒಳಗೆ ಎಷ್ಟು ವಿಶಾಲವಾಗಿ ಕಾಣತ್ತಂದರೆ ಅಲ್ಲಿ ಗಾಜನೂರು ಡ್ಯಾಮ್ ಸಹ ಕಾಣುತ್ತೆ. ಅಲ್ಲಿ ನಮ್ಮ ಸ್ನೇಹಿತ ಈಗಾಗಲೇ ಫೇಮಸ್ ಆಗಿರೋ ರಫೀಕ್ ಸಿಕ್ಕರು. ಅವ್ರ ಮನೆಗೆ ಹೋಗಿ ಅವ್ರ ಜೊತೆಗೆ ಹೋಗಿ ಕಡೆಗೆ ಅವ್ರ ಜೊತೆಗೆಲ್ಲ ಆಟಾಡ್ಕೊಂಡು ನೋಡಿ. ಅವ್ರದ್ದೊಂದು ನಾಯಿ ಇದೆ. ಇದ್ರ ಹೆಸರು ಬಂದು ಬಾಡ್ಕೋ ಅಂತ ಇದ್ರ ಹೆಸರು, ಓಕೆನಾ? ಸೊ ಇದ್ರ ಜೊತೆಗೆ ಮುದ್ದಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆ ಬಾಡ್ಕೊಂಡು. ಅಲ್ಲಿಂದ ಹಾಗೆ ತೋಟ ದಾಟಿಬಿಟ್ಟು ನಾವೆಲ್ಲರೂ ಹೋಗಿ ಅಲ್ಲಿ ಕಡೆಗೆ ಸೆಟ್ಲಾಗೋಣ ಅಂತ ಹೋಗ್ತಾ ಇದ್ವಿ. ಅಲ್ಲಿ ಹೋಗ್ಬಿಟ್ಟು ಒಂದಿಷ್ಟು ಮಾತು ಹೊಡೆಯೋದು ಅಂತ ಹೇಳಿ ತೀರ್ಮಾನ ಆಯಿತು. ಅಲ್ಲಿಂದ ಹೋಗಿ ಆ ತೋಟದಿಂದ ಕೆಳಗಡೆ ಇಳಿತಾ ಇದ್ವಿ. ಅಲ್ಲೆಲ್ಲ ತೋಟಕ್ಕೆ ನೀರು ಹಾಕಿತ್ತು. ಅಲ್ಲಿ ಕೆಳಗಡೆ ಇಳಿದು ಅಲ್ಲಿ ಒಂದು ಕಡೆಗೆ ಸೆಟ್ಲಾದ್ವಿ. ಅದು ಸಹ ಈ ಹೊಳೆ ಪಕ್ಕದಲ್ಲೇ ಇದೆ. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನೇಚರು ಅಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಸೆಟ್ಲಾಗಿ ಆರಾಮಾಗಿ ರೆಸ್ಟ್ ತೊಗೊಳ್ತಾ ಇದ್ದೀವಿ. ಎಲ್ಲ ಫುಲ್ ರಿಲ್ಯಾಕ್ಸ್ ಮೂಡಲ್ಲಿ ನೋಡಿ. ಕೆಲಸ ಇಲ್ಲದೇ ಇದ್ದಾಗ ಅಂದರೆ ರಿಲ್ಯಾಕ್ಸಿಗೆ ಅಂತ ಬಂದಾಗಲೇ ಬೇಕು. ಎಷ್ಟು ಖುಷಿಯಾಗಿ ಮಜವಾಗಿ ಆರಾಮಾಗಿದ್ದೀವಿ. ಬಾಡ್ಕೊಂತು ನಮ್ಮ ಜೊತೆಗೆ ಇದ್ದ ರಫಿ ಒಂದಿಷ್ಟು ಕಥೆಗಳನ್ನ ಹೇಳಿ ಅದೊಂದು ಕಥೆಗಳು ಅಲ್ಲಿ ನಡೆದಿರೋದು ಹಾಗೆ ನಿಜ ಜೀವನದಲ್ಲಿ ಮತ್ತು ಜೊತೆಗೆ ಸಣ್ಣ ಸಣ್ಣ ಜೋಕ್ಗಳು ಎಲ್ಲ ಹೇಳ್ತಾ ಇದ್ದ. ಬಾಡ್ಕೊನು ಕೇಳ್ತಾ ಇದ್ದ. ನಂತರ ವಾಪಸ್ ಹೊರಟು ನಾವು ಇವಾಗ ಎಲ್ಲಿದ್ದೀವಿ? ಗುರುಕಿರಣ್ ತಮ್ಮ ರವಿಕಿರಣ್ ಅವರೇ ಬನ್ನಿ. ಪಿ ಅಂತ ಕಲಾವಿದರು ಬೆಂಗಳೂರಿಂದ ಬಂದಿದ್ದಾರೆ. ಇಲ್ಲಿ ಸಕ್ಕರೆ ಬೈಲು ಆನೆ ಬಿಡಾರದ ಹತ್ರ ನಾವು ಒಂದು ವೆಕೇಷನಿ ಪಿಕ್ನಿಕ್ ಥರ ಬಂದಿದ್ವಿ. ನಮ್ಮ ಸ್ನೇಹಿತರೆಲ್ಲ ಒಟ್ಟಿಗೆ ಸೇರಿದ್ವಿ. ತುಂಬ ಚೆನ್ನಾಗಿತ್ತು. ಒಂಥರ ಒಳ್ಳೆ ವಾತಾವರಣ. ಸ್ನೇಹಿತರ ಜೊತೆಗೆ ಸೇರಿಕೊಂಡು ಇಂಥ ಒಂದು ಜಾಗಕ್ಕೆ ಬಂದು ಅಲ್ಲೊಂದು ಡ್ಯಾಮು ಇದ್ದಿದ್ದು ನೋಡಿರಲಿಲ್ಲ. ಅದೊಂದು ಡ್ಯಾಮ್ ನೋಡ್ದಂಗೆ ಗಾಜನೂರು ಡ್ಯಾಮ್ ಅಂತ ಹೇಳ್ತಾರೆ ಇದಕ್ಕೆ. ಗಾಜನೂರು ಡ್ಯಾಮ್ ಅದ್ಭುತವಾದಂತಹ ಜಾಗ. ಕಲಾವಿದರುಗಳಿಗಂತೂ ಸೂಪರ್. ಈ ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ ಎಲ್ಲ ಯಾರಾದರೂ ಮಾಡೋರಾದರೆ ಇಲ್ಲಿಂದ ಹಾಗೆ ವಾಪಸ್ಸು ಊರ ಕಡೆಗೆ ಹೊರಟು. ಯಾಕಂದರೆ ರವಿ ಬೆಂಗಳೂರಿಗೆ ವಾಪಸ್ ಹೋಗಬೇಕಾಗಿತ್ತು. ಬಾಡ್ಕೋ ನನ್ನ ಗಾಡಿನ ಹಿಂಬಾರಿಸ್ದೆ. ಯಾಕಂದ್ರೆ ಅದು ನನ್ನ ಗಾಡಿ ಅಲ್ಲ, ರಫಿ ಗಾಡಿ.